ಅರೆರೇ ಹೆಂಗಸುದಿಟ್ಟೆ ಮೋನದೊಳಿರಲು ಇದಾವಂತರವೂ ರಾಯನ ಹೊರೆಯಲಿ ಈ ಬಾಯ್ಬಡಿಕತನ ಗರುವಾಯಿಯೇ ಎನಲು ಕೆರಳಿದಳು ಲಲಿತಾಂಗಿ ಇಲ್ಲಿಯ ಹಿರಿಯರಲಿ ಹುರುಳಿಲ್ಲ ಮಾರುತಿಗೆ ಅರುಹುವೆನು ಬಳಿಕಾದುದಾಗಲಿ ಎನ್ನುತ್ತ ತಿರುಗಿದಳು. ಧರ್ಮರಾಜ, ಇವಳು ದ್ರೌಪದಿ ಮಾತಾಡ್ತಾ ಹೋಗ್ಬಿಟ್ರೆ ಬಾಯಿ ಬಿಟ್ಟು ಇನ್ನೇನೋ ಉಳಿದಿದ್ದ ವಿಷಯನೂ ನೀವು ಪಾಂಡವರು ಅಂತಲೇ ಹೇಳಿಬಿಟ್ರೆ ಏನು ಮಾಡೋದು? ಅದು ಕಷ್ಟ. ಮೊದಲು ಅವಳನ್ನು ಕಳಿಸ್ಕೊಡ್ಬೇಕು. ಅವಳನ್ನು ಕಳಿಸ್ಕೊಡೋ ಮುಂಚೆ ಅವಳ ಬಾಯಿ ಮುಚ್ಚಿಸಬೇಕು. ಎರಡೂ ಇದೆ. ಅದಕ್ಕೆ ಹೇಳ್ತಾನೆ, ಅರೆ ರೇ ಹೆಂಗಸು ದಿಟ್ಟೆ. ಓ, ಇವಳು ಬಹಳ ದಿಟ್ಲು, ಇವಳು ದಿಟ್ಟತನ ಇದೆ ಇವಳಿಗೆ, ಮಾತಾಡ್ತಾನೆ ಇದ್ದಾಳೆ ಎಲ್ಲರ ಎದುರಿನಲ್ಲಿ ಅಂತ. ಅದಕ್ಕೇನೆ ದಿಟ್ಟೆಯಾದ ಹೆಂಗಸೆ ಅಂತಲೂ ಒಂದು ಅರ್ಥ ಇದೆ. ಈ ರೀತಿಯಲ್ಲಿ ಧರ್ಮರಾಜ ಇಲ್ಲಿ ಮಾತಾಡೋಕ್ಕೆ ಸಾಧ್ಯ. ಯಾಕೆ ಅಂತಂದರೆ, ಏನೇ ಆಗಲಿ ದ್ರೌಪದಿಯಲ್ಲಿ ಸೈರಂಧ್ರಿ ಆಗಿರೋಳು, ಕೆಲಸದಲ್ಲಿರೋಳು, ಕೆಲಸಗಾತಿ ಆಗಿದ್ದರಿಂದ ಸ್ವಲ್ಪ ಏನೇ ಎಷ್ಟೇ ಮಾತಾಡ್ತೀಯ ನೀನು ಅಂತ ಹೇಳ್ಬೋದು. ಆ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾನೆ ಧರ್ಮರಾಜ. ನೀನು ದಿಟ್ಟೆ. ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನು ಮಾತಾಡದೇ ಇರೋ ಹಾಗೆ ಮಾಡಿರುವಂತಹ ಸಾಂಪ್ರದಾಯಿಕವಾದ ವಿಧಾನಗಳು ಮುಂಚಿನಿಂದ ಸಮಾಜದಲ್ಲಿ ನಡ್ಕೊಂಡು ಬಂದಿವೆ. ಹೆಣ್ಣಿಗೆ ಲಜ್ಜೆಯೇ ಆಭರಣ, ಮೌನವೇ ಆಭರಣ, ತುಂಬ ಮಾತಾಡೋ ಹೆಣ್ಣು ಚೆನ್ನಾಗಿರೋದಿಲ್ಲ ಅನ್ನೋದು, 4 ಜನರ ಎದುರಲ್ಲಿ ನಿಂತು ಮಾತಾಡಬಾರ್ದು ಅನ್ನೋದು, ಈ ಥರ ಮಾಡಿ ಅವರನ್ನು ಬಾಯಿ ಮುಚ್ಚಿಸುವಂಥದ್ದು ಆಗೋಗಿದೆ. ಆದರೆ ಇತ್ತಾಗೆ ಕೆಲಸ ಮಾಡೋದು, ತಾವು ತಮ್ಮ ಸಂಬಳವನ್ನು ಇನ್ನೊಂದನ್ನು ಅವರು ಅರ್ಜನೆ ಮಾಡಿಕೊಂಡು ಸಂಪಾದಿಸ್ಕೊಂಡು ತಮ್ಮ ಕಾಲ ಮೇಲೆ ತಾವು ಆರ್ಥಿಕವಾಗಿ ಸ್ವಾವಲಂಬನೆಯಿಂದ ನಿಲ್ಲೋದು ಎಲ್ಲ ಆಗಿರೋದ್ರಿಂದ ಒಂದು ಮಟ್ಟದ ಧೈರ್ಯವೂ ಬಂದಿದೆ. ಅದು ನಿಜವಾಗಿ ಒಂದು ಸುಧಾರಣೆ. ಇಲ್ಲಿ ಇವಳು ಮಾತಾಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅನ್ನೋ ಭಯ ಅವನಿಗೆ. ಅಂದಾನೆ ಅವಳನ್ನು ಬಾಯಿ ಬಡಿಬೇಕಾಗಿದೆ. ಸೈರಂಧ್ರಿ, ನೀನು ದಿಟ್ಟೆ. ಓಹೋ, ದಿಟ್ಟು, ಭಾಳ ಧೈರ್ಯಸ್ಥೆ ನೀನು. ನಿಜವೇ, ಹೆಂಗಸು ದಿಟ್ಟೆ ಅಂತ. ಒಂದು, ನೀನು ಹೆಂಗಸು ದಿಟ್ಟೆ, ಧೈರ್ಯಸ್ಥೆ. ನೋಡಮ್ಮ, ನೀನು ಧೈರ್ಯಸ್ಥೆ, ಸ್ವಲ್ಪ ಸುಮ್ಮನಿರು ಅಂತ ಹೇಳಿರೋದು ಒಂದು ಅರ್ಥ ಇರ್ಬೋದು. ಆದರೆ ಈ ದಿಟ್ಟೆ, ಏನು ಇಷ್ಟು ದಿಟ್ಟಳಾಗಿ ಮಾತಾಡ್ತಿದ್ದಾಳಲ್ಲ ಸಭೆ ಮಧ್ಯೆ ಅನ್ನೋದು ಅಂದ್ಕೊಂಡು ಸ್ವಲ್ಪ ಮೌನದಿಂದ ಇರು, ಸ್ವಲ್ಪ ಹೆಚ್ಚು ಮಾತಾಡಬೇಡ. ಮೌನದಲ್ಲಿರಲು ಆವಂತರವು ಇದಾವಂತರವು. ಏನು ಕಷ್ಟ ಮೌನವಾಗಿರೋದಕ್ಕೆ? ಏನು ಕೊಳ್ಳೆ ಹೋಗುತ್ತೆ? ಏನು ಕಷ್ಟವಾಗುತ್ತೆ? ಏನಾಗುತ್ತೆ? ನೀನು ನಷ್ಟ ಏನು? ಸ್ವಲ್ಪ ಸುಮ್ಮನಿರು ನೀನು ಅಂದ್ಬಿಟ್ಟು ಹೇಗೆ ಹೇಳೋದು? ಇದು ರಾಜಸಭೆಗೆ ಮರ್ಯಾದೆ ಅಲ್ಲ. ರಾಜ್ಯಸಭೆಯಲ್ಲಿ ಹೇಗೆ ನಡ್ಕೋಬೇಕು ಅಂತ ಒಂದು ಕ್ರಮ ಇರುತ್ತೆ. ಅಂಥ ದ್ರೌಪದಿಯ ಯೋಗ್ಯತೆ ಎಷ್ಟು ದೊಡ್ಡದು ಅಂದರೆ, ಅವಳನ್ನು ಅಂಥ ಅವಮಾನ ಮಾಡಿ ಎಳ್ಕೊಂಡು ಬಂದಾಗ ವಸ್ತ್ರಾಪರಣ ಸಂದರ್ಭದಲ್ಲಿ, ಆಮೇಲೆ ಅವಳು ನಮಸ್ಕಾರ ಮಾಡಿ, ಸಭೆಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಈ ನೀಚ ನನ್ನ ಹೀಗೆ ಎಳ್ಕೊಂಡು ಬರ್ತಾ ಇದ್ದಿದ್ದರಿಂದ ಸಭೆಗೆ ನಾನು ನಮಸ್ಕಾರ ಮಾಡೋಕ್ಕಾಗಲಿಲ್ಲ ಇಷ್ಟೊತ್ತೂ, ಈಗ ನಮಸ್ಕಾರ ಮಾಡ್ತಿದ್ದೀನಿ. ಅಂದರೆ ಅದು ಶಿಷ್ಟಾಚಾರ ಅಂತ. ಅದು ಸಭೆಗೆ ಗೌರವ ತೋರಿಸ್ಬೇಕು, ನಮಸ್ಕಾರ ಮಾಡಬೇಕು. ಅಷ್ಟು ದೊಡ್ಡತನ ಇದೆ ಅವಳಿಗೆ. ನಿಮ್ಮಂಥವ್ರಿಗೆ ಏನು ರೀ ನಮಸ್ಕಾರ ಮಾಡೋದು ನಾನು ಅಂತ ಅನ್ನಲಿಲ್ಲ ಅವಳು. ನಮಸ್ಕಾರ ಮಾಡಲಿಲ್ಲ, ಕ್ಷಮೆ ಕೋರ್ತೇನೆ, ನಾನು ಮುಂಚೆ ಮಾಡಬೇಕಿತ್ತು ನಮಸ್ಕಾರವನ್ನು, ಆದರೆ ಈ ನೀಚ ಎಳ್ಕೊಂಡು ಬಂದ ಆಗಲಿಲ್ಲ ಅಂತ ಅವಳು. ಅಂಥವಳಿಗೆ ಇವನು ಹೇಳ್ತಿದ್ದಾನೆ, ಓ ರಾಜ ಇದ್ದಾನಮ್ಮ ಅಲ್ಲೇನೆ, ಮಹಾರಾಜನ ಎದುರಲ್ಲಿ, ಅವನ ಪಕ್ಕದಲ್ಲೇನೆ, ಅವನ ಹತ್ತಿರದಲ್ಲೇನೆ ಬಾಯಿ ಬಡ್ಕತನ, ಬಾಯಿ ಬಡ್ಕತನ, ಹೀಗೆ ಬಾಯಿ ಬಡ್ಕತನ, ದೊಡ್ಡ ಬಾರಿ ಮಾತಾಡೋದು ಮಾಡಬಾರ್ದು, ಅದು ಸರಿಯಲ್ಲ. ಇದು ಸರಿಯೇ? ಈ ರೀತಿ ಮಾತಾಡೋದು ಸರಿಯೇ? ಗರುವಾಯಿಯೇ ಅಂತ. ಇದು ಗೌರವ ತರುವಂಥದ್ದೇ ಇದು? ಇಲ್ವಲ್ಲಮ್ಮ, ಈ ಥರ ಅಲ್ಲ, ಗೌರವ ತರುವಂಥದ್ದಲ್ಲ ಅದು, ಅದರಿಂದಾನೇ ಮರ್ಯಾದೆ ತರುವಂಥದ್ದಲ್ಲ. ಬೇಡ, ನೀನು ಸುಮ್ಮನಿರು ಅಂತ ಅಂದ. ಅಂದರೆ ಇವಳಿಗೆ ಸುಮ್ಮನಾಗಲಿಲ್ಲ. ಆ ಕ್ಷಣ ಕೋಪ ಬಂದ್ಬಿಡ್ತು ಇವಳಿಗೆ, ಭಾರಿ ಕೋಪ. ಅವಳು ಭೀಮನಾದರೂ ಸುಮ್ಮನಾಗಿ ಹೋಗ್ಬೋದು, ಅಯ್ಯೋ ಈ ಅಣ್ಣ ಒಬ್ಬ ಅಂದ್ಕೊಂಡಾದರೂ ಹೋಗ್ಬೋದು ಸಿಡುಕ್ಕೊಂಡು. ಇವಳು ಸುಮ್ಮನಿರೋಳಲ್ಲ. ನಿಜವಾಗಿಯೂ
ಅದು ಸಹಜವೂ ಹೌದು, ಯಾಕೆಂದರೆ ಅವಮಾನ ಪಟ್ಟವಳು ಅವಳು. ಅದಕ್ಕೆ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಕೆರಳಿದಳು ಲಲಿತಾಂಗಿ ಅಂತಾನೆ. ಆ ಶಬ್ದ ವೈರುಧ್ಯವನ್ನು ನೋಡಿ. ಲಲಿತಾಂಗಿ, ಆ ಮೃದುವಾಗಿ ಇದಾಗಿ ಲಲಿತಾಂಗಿಯಾದವಳು, ಮೃದು ಒಳ್ಳೆ ಬಳ್ಳಿ ಥರ ಅಂತ ಅಂದ್ಕೊಂಡ್ರೆ ಕೆರಳಿದಳು, ಅವಳು ಕೆರಳಿದ್ಲು. ಒಂದರ್ಥ ಲಲಿತಾಂಗಿನ ನೀವು ಅಂದ್ಕೊಂಡು ಮೌನವಾಗಿರಮ್ಮ ನೀನು ಹೆಣ್ಣು ಅನ್ಬೋದು, ಅವಳು ಕೆರಳೆ ಮಾತಾಡ್ತಾಳೆ, ಅವಳು ಅದಕ್ಕೆಲ್ಲ ಲೆಕ್ಕಿಸೋದಿಲ್ಲ, ಆ ಮಾತನ್ನು ಕೇಳೋಲ್ಲ ಅವಳು. ಇನ್ನೊಂದು, ಲಲಿತಾಂಗಿ ಆದವಳನ್ನೂ ಕೆರಳೋ ಹಾಗೆ ಮಾಡಿಬಿಟ್ಟಿದೆ ಈ ಸಂದರ್ಭ ಅನ್ನೋದು ಒಂದು. ಕೆರಳಿದಳು ಲಲಿತಾಂಗಿ, ಅದು ಹೆಂಗಸು ದಿಟ್ಟೆಗೆ ಉತ್ತರ ಕೊಟ್ಟಂಗೂ ಆಯಿತು ಅಲ್ಲಿಗೆ. ಇವಳು ಲಲಿತಾಂಗಿ ಆದವಳು, ನೀವು ಅವಳು ತಂಟೆಗೆ ಹೋಗದೆ ಹೋದರೆ ಅವಳೇನು ಸುಮ್ಮನೆ ಇರೋಳೇನೆ, ಮೌನವಾಗಿರೋಳೇನೆ. ಆದರೆ ಕೆರಳಿದಾಳೆ, ಯಾಕೆಂದರೆ ಸಂದರ್ಭ ಆಗಿ ಬಂದಿದೆ. ಅವಳು ಹೇಳ್ತಿದ್ದಾಳೆ, ಇಲ್ಲಿ ಯಾರೂ ಪ್ರಯೋಜನವಿಲ್ಲ. ಈ ಧರ್ಮರಾಜ ಹಾಳ ಹೋಗಲಿ, ಅವನದು ಆಯಿತು, ಅವನು ಮಾತಾಡಲ್ಲ. ಭೀಮ ಸುಮ್ಮನೆ ಹೋದ, ಅರ್ಜುನ ನಕುಲ ಸಹದೇವರು ತೆಪ್ಪಕ್ಕೆ ಕೂತಿದ್ದಾರೆ. ಅವರು ಅಣ್ಣನ ಮಾತು ಅಂದ್ಕೊಂಡು, ಅಣ್ಣನ ಆಜ್ಞೆ ಅಂದ್ಕೊಂಡು ಸುಮ್ಮನಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಜ ನೋಡಿದ್ರೆ ಅವನು ತೆಪ್ಪಗಿದ್ದಾನೆ. ಇಲ್ಲಿ ಮಾತು ಹೆಚ್ಚಿಲ್ದಿದ್ರೂ ವ್ಯಾಸ ಭಾರತದಲ್ಲಿ ಅವನು ಮಾತಾಡ್ತಾನೆ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆಯೋ ನಾನು ಕಂಡಿಲ್ಲಮ್ಮ, ಅಲ್ಲೆಲ್ಲೋ ಮಾತಾಡ್ಕೊಂಬಂದು ಇಲ್ಲಿ ಜಗಳ ಮಾಡ್ಕೋತಾ ಇದ್ದಾರೆ, ಅದೇನು ನನಗೆ ಗೊತ್ತಿಲ್ಲ, ನೀನು ಸುಮ್ಮನೆ ಹೋಗು ಅಂತ ಈ ಥರದ್ದೆಲ್ಲ ಮಾತಾಡ್ತಾನೆ ಅವನು ವಿರಾಟ. ಅಲ್ಲಿ ಆ ಮಾತೆಲ್ಲ ಅವನು ಆಡ್ತಾನೆ. ಇನ್ನೂ ಹಿರಿಯರು ಯಾರಾದರೂ ಇದ್ದಿರ್ಬೋದು ಸಭಾಸದರು, ಯಾರೂ ಅವಳ ಸಮರ್ಥನೆಗಾಗಲಿ ಅವಳ ರಕ್ಷಣೆಗಾಗಲಿ ಬರಲಿಲ್ಲ. ಅದೇ ಪರಿಸ್ಥಿತಿನೇ, ಸೀರೆ ಎಳೆಯೋದು ಒಂದು ಇಲ್ಲ ಅಷ್ಟೇ, ಇನ್ನೆಲ್ಲ ಅದೇನೇ. ಅದೂ ಅವತ್ತೇ ಅವಳು ಹೇಳಿದ್ಲು, ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ನ ತೇ ವೃದ್ಧಾ ಯೇನ ವದಂತಿ ಧರ್ಮಂ ನ ತದ್ಧರ್ಮಂ ಯತ್ರ ನಾಸ್ತಿ ಸತ್ಯಂ ನ ತತ್ಸತ್ಯಂ ಯಚ್ಛಲೇನ ಅಭ್ಯುಪೇತಂ. ಅವಳು ಹೇಳಿದ್ಲು, ಇದು ಯಾವುದು ಎಲ್ಲಿ ವೃದ್ಧರು ಹಿರಿಯರಾದವರು ಇಲ್ವೋ ಅದು ಸಭೆಯೇ ಅಲ್ಲ. ಕುಮಾರವ್ಯಾಸನು ಮಾಡಿದ್ದಾನೆ, ಸಭೆಯೆಲ್ಲವೂ ನೆರವಿಯದು ಅಂತ, ಅದು ಒಂದು ಜನರ ಗುಂಪಿದ್ದಂಗೆ ಅಷ್ಟೇ ಅಂತ. ಆಮೇಲೆ ವೃದ್ಧರು ಯಾರು? ವೃದ್ಧರು ಇರಬೇಕು ಸಭೆಯಲ್ಲಿ, ಸರಿ. ವೃದ್ಧರು ಯಾರು? ಏ ವದಂತಿ ಧರ್ಮಂ, ಯಾರು ಧರ್ಮವನ್ನು ಹೇಳ್ತಾರೋ ಅವರು ವೃದ್ಧರು. ಏನ ವದಂತಿ, ಯಾರು ಹೇಳಲ್ವೋ ನ ತೇ ವೃದ್ಧ, ಅವರು ವೃದ್ಧರಲ್ಲ. ಅವರು ಸುಮ್ಮನೆ ವಯಸ್ಸಾಗಿರುತ್ತಷ್ಟೇ, ಅವರು ವಿವೇಕ ಏನು ಬಂದಿದೆ, ಜ್ಞಾನಿಗಳಲ್ಲ ಅವರು. ಮತ್ತು ಧರ್ಮ ಅನ್ನೋದು ಯಾವುದು? ಯಾವುದಲ್ಲಿ ಸತ್ಯ ಇದೆಯೋ ಅದು ಧರ್ಮ ಅಂತ ಹೇಳಿದ್ದವಳು. ಹಾಗಾಗಿ ಇದನ್ನು ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಿರಿಯರಲ್ಲಿ ಹುರುಳಿಲ್ಲ ಅಂತ ಅಂದ್ಕೊಂಡು, ಇಲ್ಲಿ ಸೇರಿರೋರಲ್ಲಿ ಹಿರಿಯರಲ್ಲಿ ಪತಿಗಳೂ ಇರ್ಬೋದು, ರಾಜನೂ ಇರ್ಬೋದು, ಇನ್ಯಾರಾದ್ರೂ ದೊಡ್ಡವರು ಇರ್ಬೋದು, ಇವರು ಯಾರಲ್ಲೂ ಸತ್ಯ ಅನ್ನೋದಿಲ್ಲ. ಇವರಲ್ಲಿ ಶಕ್ತಿ ಇಲ್ಲ, ಇವರಲ್ಲಿ ಏನೂ ಯಾವ ಸತ್ವವೂ ಇವರಲ್ಲಿಲ್ಲ. ಒಬ್ಬ ಹೆಣ್ಣು ಹೀಗೆ ಅಸಹಾಯಕಳಾಗಿ ಸಿಕ್ಕಾಕೊಂಡಾಗ ಅವಳಿಗೆ ರಕ್ಷಣೆ ಕೊಡೋಣ, ಅವಳು ಪರವಾಗಿ ಎರಡು ಮಾತಾಡೋಣ ಅನ್ನೋರು ಒಬ್ಬರೂ ಇಲ್ಲ. ಇದು ಸರಿ ಇಲ್ಲ. ಹಾಗಾದರೆ ಇವರನ್ನು ನಾನು ನೆಚ್ಚೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಆವಾಗ ಮಾರುತಿಗೆ ಅರುಹುವೆನು. ಅವನು ಹೋಗಿದ್ದಾನೆ ವಾಪಸ್ಸು ನಿಜ, ಆದರೂ ಅವಳಿಗೆ ಅವನಲ್ಲಿ ನೆಚ್ಚುಗೆ ಇದೆ. ಅವಳಲ್ಲಿ ಇರೋದಲ್ಲಿ ಭೀಮವಾಸಿ ಅನ್ನೋದು, ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳ ಗಂಡನು ಅಂತ ಆಮೇಲೆ ಅವಳು ಹೇಳ್ಕೊಳ್ಳೋದು. ಯಾರೂ ಪ್ರಯೋಜನವಿಲ್ಲ. ಧರ್ಮರಾಜನ ಯೋಚನೆ ಮಾಡೋಣ, ಅವನಿಗೆ ಧರ್ಮಕ್ಷಮೆಯ ಗರ ಹಿಡಿದುಹುದು, ಗರ ಹೊಡೆದಿಹುದು. ಧರ್ಮ ಕ್ಷಮೆ ಇದು ಗರ ಹೊಡ್ಕೊಂಡ್ಬಿಟ್ಟಿದೆ. ಉಪದೇಶ ಮಾಡಿದ್ನಲ್ಲ ಈಗ ತಾನೆ ಅವನು. ಪಾರ್ಥನ ಪ್ರೀತಿ ಇದೆಯೇ ಅಂತಂದರೆ ಅವನು ನೋಡಿದರೆ ಅಲ್ಲಿ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಅವನ ಅಣ್ಣನ ಆಜ್ಞೆಯಲ್ಲಿ ಅವನು ಮಂಕಾಗಿ ಕೂತಿದ್ದಾನೆ. ಇನ್ನು ಅವರಿಬ್ಬರಿದ್ದಾರೆ, ನಕುಲು ಸಹದೇವರು. ಅವರು ಈ ನಾಯ ಕೊಲ್ಲಲು ಅಕ್ಷಮರು. ಅವರಿಗೆ ಈ ಕೀಚಕ ನಾಯಿನ ಕೊಲ್ಲೋ ಶಕ್ತಿ ಅವರಿಗಿಲ್ಲ. ಹಾಗಾದರೆ ಏನು ಮಾಡೋದು ಅಂತಂದರೆ, ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳ ಗಂಡ. ಅವನೊಬ್ಬ ನನ್ನ ಸಂಕಟಕ್ಕೆ, ನನ್ನ ದುಃಖಕ್ಕೆ, ನನ್ನ ಅವಮಾನಕ್ಕೆ ಪ್ರತಿಕ್ರಿಯೆ ಮಾಡ್ತಾನೆ. ಅವನು ಮಿಡುಕ್ತಾನೆ, ಅವನ ಹೃದಯ ಮಿಡುಕುತ್ತೆ ನನಗೋಸ್ಕರಾಗಿ, ಅವನ ಹತ್ರ ಹೋಗ್ತೀನಿ ಅಂತ ಅಂದ್ಕೊಂಡ್ಲು ಅಂತ. ಅಲ್ಲಿ ಮತ್ತೆ ಅವನು ಬೇಡ ಅಂತಾನೆ ಕೋಪ ಬರುತ್ತೆ, ಅದು ಆಮೇಲಿನ ಪ್ರಶ್ನೆ. ಈಗ ಮನಸ್ಸಲ್ಲಿ ಯೋಚನೆ ಮಾಡಿದ್ಲು, ಓ ಧರ್ಮರಾಜ, ಹಿರಿಯರ ಪ್ರಯೋಜನವಿಲ್ಲ, ನಾನು ಹೋಗ್ತೀನಿ, ಭೀಮನನ್ನು ನೆಚ್ಕೋತೀನಿ, ಅವನಿಗೆ ಹೇಳ್ತೀನಿ, ಆಮೇಲೆ ಆಗೋದಾಗಲಿ ನೋಡೋಣ, ಏನಾಗುತ್ತೆ ನೋಡೋಣ ಅಂತಂದ್ಬಿಟ್ಟು ಅವಳು ಅಲ್ಲಿಂದ ಅಂತೂ ಹೊರಟು ಸುದೇಶ್ನೆಯ ಅರಮನೆಗೆ ಬಂದಳು. ಇನ್ನೇನು ಮಾಡ್ತಾಳೆ ಪಾಪ, ಅಸಹಾಯಕಳಾಗಿ ಸುದೇಶ್ನೆ. ಧರ್ಮರಾಜನಿಗೆ ನಿಟ್ಟುಸಿರು ಬಂತು. ಅಂತೂ ಹೋದ್ಲಲ್ಲಪ್ಪ, ಇಲ್ಲಿ ಗಲಾಟೆ ಮಾಡಿ
ನಾವು ಯಾರು ಏನು ಗೊತ್ತಾಗಿದ್ದರೆ ಎಷ್ಟು ಸಮಸ್ಯೆ ಆಗಿರೋದು ಅಂತ ಅವನ ಸಮಸ್ಯೆ ಅವನಿಗೆ ಅಂತ ಇಲ್ಲಿ ಸುದೇಷ್ಣೆಯ ಮನೆಗೆ ಬಂದಳು. ಆ ಸುದೇಷ್ಣೆಯ ಮನೆಗೆ ಬರಲು ಆ ಸುದೇಷ್ಣೆಯ ಮನೆಗೆ ಬರಲು ಅವಳು ಈ ಸತಿಯ ನುಡಿಸಿದಳು. ತಂಗಿ ವಿಳಾಸವಳಿದಿದೆ, ಮುಖದ ದುಗುಡವಿದೆ ನುಹದನು ಎನಲು. ಈ ಸುಮರವೇ ಇದು ಅರಸುತನದ ಮಹಾಸಗಾಢಿಕೆ, ಎಮ್ಮ ನೀವು ಅಪಹಾಸ ಮಾಡುವಿರಿ ಎನ್ನುತ್ತ ದುರುಪತಿ ನುಡಿದಳು ಒಡತಿಯನು. ದ್ರೌಪದಿ ಈ ವಿಷಯವನ್ನು ಮಾರುತಿಗೆ ಅರುಹುವೆನು, ಭೀಮನಿಗೆ ಹೇಳ್ತೀನಿ. ಭೀಮನನ್ನ ಪಾಪ ನೆಚ್ಕೊಂಡ್ಳು. ಭೀಮ ತನಗಾದ ಅವಮಾನಕ್ಕೆ ಏನಾದರೂ ಪ್ರತೀಕಾರ ಮಾಡ್ತಾನೆ, ಆ ಕೀಚಕನಿಗೆ ತಕ್ಕ ಪಾಠವನ್ನು ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವ ಒಂದು ನೆಚ್ಚಿಗೆಯಿಂದ ವಾಪಸ್ಸು ಬಂದಳು ಅಂತ ಆಸೆ. ಅವನು ತನ್ನ ಆಸೆಯನ್ನು ತನ್ನ ಅಪೇಕ್ಷೆಯನ್ನು ನೆರವೇರಿಸ್ತಾನೆ ಅಂತ. ಯಾಕೆಂದರೆ ಅವಳು ಮನಸ್ಸಿನಲ್ಲಿ ಸಿದ್ಧವಾಗೂ ಇದ್ದಾಳೆ. ಆಮೇಲೆ ಆಗೋದಾಗಲಿ ಹೇಳೋದು ಹೇಳ್ತೀನಿ ಅಂದ್ಕೊಂಡು ಹೋದಳು. ಅದು ಆಮೇಲಿಂದು ಕಥೆ ಇದೆ. ಅವನು ತಕ್ಷಣ ಒಪ್ಪಲಿಲ್ಲ, ಕಡೆಗೆ ಅವಳ ದುಃಖವನ್ನು ನೋಡಿ ಮಾಡ್ದ. ಅದು ಸರಿ. ಇಷ್ಟು ಯೋಚನೆ ಮಾಡಿ ಸುದೇಷ್ಣೆಯ ಮನೆಗೆ ಬಂದಳು. ಅದು ಬಹುಶಃ ದೊಡ್ಡ ಅರಮನೆ, ಅದರಲ್ಲೇ ಇವೆಲ್ಲ ಭಾಗಗಳು ಅನಿಸುತ್ತೆ. ಅದಕ್ಕಾಗಿ ಕೀಚಕ ಅವಳನ್ನು ಅಟ್ಟಿಸ್ಕೊಂಬಂದ್ರೆ ಅಲ್ಲೇ ಒಳಗಡೆನೇ ಅರಮನೆ ಒಳಗೆ ಬಂದಳು. ಅವಳು ಸಭೆಯ ಮಧ್ಯಕ್ಕೆ ಬಂದಳು ಅಂತೆಲ್ಲ ಬರುತ್ತೆ. ಇರಲಿ, ಸುದೇಷ್ಣೆ ಅರಮನೆಗೆ ಬಂದಳು. ಸುದೇಷ್ಣೆ ಇದೆಲ್ಲ ಸುದ್ದಿ ಅವಳಿಗೂ ತಲುಪಿರುತ್ತೆ. ಮನೆ ಅದು ಒಳಗಡೆನೇ ಆಗಿರೋದು ವಿಷಯ ಗೊತ್ತಿಲ್ಲದೆ ಇರುತ್ತೆ. ಆದರೂ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮುಗ್ಧಳ ಹಾಗೆ ಮಾತಾಡಿಸಿದ್ಲಂತೆ. ಏನು ಬಂದಿಯಲ್ಲ ಅಂದ್ಕೊಂಡು ಈ ಥರ ಮಾತಾಡಿಸಿದ್ದಾಳೆ. ಅದನ್ನು ನೋಡಿ ದ್ರೌಪದಿಗೆ ಮನಸ್ಸಿನಲ್ಲಿ ಬಹಳ ರೇಗ್ಬಿಡ್ತು. ಏನು ನಾಟಕ ಆಡ್ತಿದ್ದಾಳೆ ಅನ್ನೋದು. ಅವಳು ಏನು ತಂಗಿ ಮುಖ ಬಾಡಿದೆಯಲ್ಲಮ್ಮ, ಏನು ದುಗುಡ, ಏನು ದುಃಖ, ಈ ಥರ ಮಾತಾಡಿದ್ಲು. ಇದನ್ನು ಮಾಡಿದಾಗ ದ್ರೌಪದಿಗೆ ಸಿಟ್ಟು ಬಂತು. ಅಲ್ಲ, ಕಳುಹಿಸಿದವಳು ತಾನೇನೆ, ಬೇಡ ಬೇಡ ಅಂತ ಅಷ್ಟು ಥರ ಹೇಳಿದ್ಲು. ಅವನು ನಿನ್ನ ತಮ್ಮನ ನಡವಳಿಕೆ, ಸ್ವಭಾವ, ವ್ಯವಹಾರ ಸರಿ ಇಲ್ಲ, ನನಗೆ ತೊಂದರೆ ಆಗುತ್ತೆ, ಆಮೇಲೆ ನನಗೆ ತೊಂದರೆ ಆದರೆ ನನ್ನ ಗಂಧರ್ವರಿಂದ ಅವನಿಗೆ ತೊಂದರೆ ಆಗುತ್ತೆ, ಬೇಡ ಅಂತ ಸಾರು ಹೇಳಿದರೆ ಕಳಿಸ್ದವಳು ಈಗ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಏನು, ಯಾಕೆ ಮುಖ ಪೆಚ್ಚಾಗಿದೆ, ಬಾಡಿದೆ, ಈ ಥರ ಕೇಳ್ತಿದ್ದಾಳೆ. ಈ ನಾಟಕವನ್ನು ನೋಡಿ ಸಿಟ್ಟು ಬಂದುಬಿಡುತ್ತೆ ಅವಳಿಗೆ, ದ್ರೌಪದಿಗೆ. ರಾಜರು ಅಂದರೆ ರಾಣಿಯರು ಅಂತಲೂ ಇಟ್ಕೊಳ್ಳೋಣ, ನಿರಂಕುಶ ಸ್ವಭಾವದವರು ಅಂತ. ಪಂಪನ ವಿಕ್ರಮಾರ್ಜುನ ವಿಧಿಯದಲ್ಲಿ ಆ ಮಾತು ಬರುತ್ತೆ. ದುರ್ಯೋಧನ ಶಲ್ಯನನ್ನು ಕರ್ಣನಿಗೆ ಸಾರಥಿಯಾಗು ಅಂತ ಕೇಳಿದಾಗ ಶಲ್ಯನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಇವರೇನು ದೊಡ್ಡವ್ರನ್ನ ಚಿಕ್ಕವ್ರನ್ನ ಮಾಡ್ತಾರೆ, ಚಿಕ್ಕವ್ರನ್ನ ದೊಡ್ಡವ್ರನ್ನ ಮಾಡ್ತಾರೆ. ಈ ರಾಜರುಗಳು ತಮ್ಮ ಮನಸ್ಸಿಗೆ ಬಂದಾಗ ಏನು ಬೇಕಾದರೂ ಮಾಡ್ತಾರೆ. ಅದರಿಂದಾನೇ ಹೇಳ್ತಾನೆ, ಓಲಗಿಸಿ ಬಾಳುವುದೇ ಕಷ್ಟಂ ಇಳಾಧಿನಾಥರಂ. ಈ ಇಳಾಧಿನಾಥರನ್ನು ಕಷ್ಟಂ ಓಲಗಿಸಿ ಬಾಳುವುದೇ, ರಾಜರನ್ನು ಒಲಗಿಸ್ಬಿಟ್ಟು ಅವ್ರ ಮನಸ್ಸನ್ನು ಒಲಿಸಿ ಬದುಕೋದೇ ಕಷ್ಟ ಅಂತ. ಇದು ಪಂಪನ ಸ್ವಾನುಭವ ಇದ್ದರೂ ಆಶ್ಚರ್ಯವಿಲ್ಲ. ಕಡೆಗೆ ಅವನಿಗೂ ಅರಿಕೇಸರಿಗೂ ಅಷ್ಟು ಮನಸ್ಸು ಸರಿ ಇರಲಿಲ್ಲ ಅನ್ನುವಂಥ ಒಂದು ಮಾತೆಲ್ಲೋ ಬರುತ್ತೆ ಆ ಥರ. ಹಾಗಾಗಿ ಪಂಪನಿಗೆ ಅನುಭವ ಆಗಿರುತ್ತೆ ರಾಜರ ಸ್ವಭಾವಗಳು ಎಲ್ಲ. ಶೇಕ್ಸ್ಪಿಯರ್ ಸಾನೆಟ್ಗಳಲ್ಲೂ ಅಂಥ ಮಾತುಗಳು ಬರುತ್ತೆ. ಒಂದು ಸಲ ಹಿಂಗಿರ್ತಾರೆ, ಒಂದು ಸಲ ಹಂಗಿರ್ತಾರೆ. ಅವರ ಸ್ನೇಹ ಸೂರ್ಯನ ಬೆಳಕು ನಮ್ಮ ಕಡೆ ಒಂದೊಂದು ಸಲ ತಿರುಗುತ್ತೆ, ಒಂದೊಂದು ಸಲ ನಮ್ಮ ಮೇಲೆ ಮೋಡ ಕವಿಯುತ್ತೆ ಅಂತ ಶೇಕ್ಸ್ಪಿಯರ್ನಲ್ಲಿ ಬರುತ್ತೆ. ಅಲ್ಲಿ ರಾಜ ಅಲ್ಲ, ಆದರೆ ಶ್ರೀಮಂತ, ಆಶ್ರಯ ಕೊಟ್ಟಂತಹ ಶ್ರೀಮಂತ, ಆಶ್ರಯದಾತ. ಇದು ಆಶ್ರಯದಾತನೇ. ಅದನ್ನು ಪಂಪ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನು ಶಲ್ಯನ ಬಾಯಲ್ಲಿ ಹೇಳಿಸ್ತಾನೆ. ಅದು ಇಲ್ಲಿ ಸ್ವಭಾವಕ್ಕೆ ಬಂದಿದೆ. ಇದು ಅನುಭವಕ್ಕೆ ಬರ್ತಾ ಇರುವಂಥದ್ದು. ಒಬ್ಬ ಪಂಡಿತ ಇದ್ದಂತೆ, ಆ ಪಾಂಡಿತ್ಯ
ಯಾರೋ ಹೇಳಿದರು ರಾಜನಿಗೆ, ಮಹಾಪಂಡಿತ ಹಾಗೆ ಹೀಗೆ ಅಂತ. ತಕ್ಷಣ ಶಾಲು ಇದು ಚಿನ್ನ ಆಭರಣ ಎಲ್ಲ ಕಳಿಸಿ, ತನ್ನ ಆಳುಗಳನ್ನು ಕಳಿಸಿ, ನೀವು ಆಸ್ಥಾನಕ್ಕೆ ಬರಬೇಕು, ನಮ್ಮ ಆಸ್ಥಾನ ವಿದ್ವಾಂಸರಾಗಬೇಕು, ಅದು ಇದು ಕೇಳಿದ್ರು. ಇವನು ಎಲ್ಲ ಕೇಳಿಬಿಟ್ಟು, ಇಲ್ವಲ್ಲ, ನಾನು ಮಹಾರಾಜರಿಗೆ ಏನು ಮಾಡಿಲ್ವಲ್ಲ, ಏನು ಹೇಳಿಲ್ಲ. ಇಲ್ಲ ಅವ್ರಿಗೆ ವಿಷಯ ತಲುಪಿದೆ ಬೇರೆಯವ್ರ ಮೂಲಕ ಅಂತ ಹೇಳಿದರು. ಅದಕ್ಕೆ ಅವನು, ಇಲ್ಲ ಏನು ಬೇಡ, ನಾನು ಇಲ್ಲೇ ಇರ್ತೀನಿ, ಮಹಾರಾಜರು ನನ್ನ ಕೃತಜ್ಞತೆ ತಿಳಿಸಿ ದಯವಿಟ್ಟು ಕ್ಷಮಿಸಲಿ, ನಾವಿನ್ನೆಲ್ಲ ಸ್ವೀಕರಿಸೋಲ್ಲ ಅಂಥೇಳಿ ಕಳಿಸ್ಬಿಟ್ಟ, ಈ ಆಸ್ಥಾನ ಪದವಿ ಅದು ಇದು. ಅದಕ್ಕೆ ಅವನ ಪತ್ನಿಗೆ ಸ್ವಲ್ಪ ಕೋಪ ಬಂತು, ಸಹಜವೇ, ಬಡತನ ಮನೆಯಲ್ಲಿ ಏನು ಹೀಗೆ ಮಾಡಿಬಿಟ್ರಲ್ಲ ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ನೋಡು, ಇವತ್ತು ರಾಜ ಯಾರೋ ಬಂದು ಒಳ್ಳೆ ಮಾತು ಹೇಳಿದರು ಅಂತ ಆಸ್ಥಾನ ವಿದ್ವಾಂಸ ಅಂತ ಕರೆದು ಸನ್ಮಾನ ಮಾಡ್ತಾನೆ, ನಾಳೆ ಇನ್ಯಾರೋ ಹೇಳಿದ್ರು ಅಂತ ತಲೆ ತೆಗೆಸ್ತಾನೆ. ರಾಜರು ನಿಗ್ರಹಾನುಗ್ರಹ ಸಮರ್ಥರು ಅಂತ ಹೇಳಿದ ಅವನು. ಅವರು ನಿಗ್ರಹನೂ ಉಂಟು, ಅನುಗ್ರಹನೂ ಉಂಟು ಅವ್ರದ್ದು. ನಮ್ಮ ಸುಬ್ಬರಾಯರು, ತರಾಸು ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಆಗಾಗ ಬರುವಂತಹ ಮಾತು, ಅರಸು ಆಡಿದರೆ ಅರಗಿಳಿ, ಕಾಡಿದರೆ ಕಾಳಿಂಗ ಸರ್ಪ ಅಂತ. ಎರಡೂ ಆಗುತ್ತೆ. ಆದರೆ ಯಾಕೆಂದರೆ ಅವ್ರನ್ನ ಪ್ರಶ್ನಿಸೋರು ಇರೋಲ್ಲ, ನಿರಂಕುಶಮತಿಗಳು, ಡೆಸ್ಪಾಟ್ಸ್ ಅಂತ ಅದಕ್ಕೆ ಹೆಸರು ಅವರಿಗೆ. ಅದಕ್ಕೆ ದ್ರೌಪದಿ ಕೋಪ ಬರುತ್ತೆ. ದ್ರೌಪದಿನೂ ಮಹಾರಾಣಿ ಆಗಿರೋಳೇನೆ, ಇರಲಿ, ಕೋಪ ಬಂದುಬಿಡುತ್ತೆ. ಏನು ತಾನೇ ಕಳಿಸ್ಬಿಟ್ಟು ನಾನು ಅಷ್ಟು ಕೇಳ್ಕೊಂಡ್ರು ಹಿಂಗೆ ನನಗೆ ಅವಮಾನ ಮಾಡಿಸಿ, ಈಗ ಏನೂ ಗೊತ್ತೇ ಇಲ್ಲ ನನಗೇನಮ್ಮ, ಯಾಕಮ್ಮ ತಂಗಿ ಮುಖ ಬಾಡಿದೆ ಅಂತ ಕೇಳ್ತಾಳಲ್ಲ ಅಂತ ಸಿಟ್ಟು. ದ್ರೌಪದಿಗೆ ಆ ಸಿಟ್ಟು ತಡ್ಕೊಳ್ಳೋಕ್ಕಾಗೋಲ್ಲ. ಅದಕ್ಕೆ ಹೇಳಿದೆ, ಏನು ಇಷ್ಟೊಂದು ಮರವೇ ನಿಮಗೆ, ಏನು ವಿಸ್ಮರಣೀಯ ರೋಗ ಬಂದಂಗಿದ್ದೀರಲ್ಲ ಅನ್ನೋ ಅರ್ಥದಲ್ಲಿ. ಇಷ್ಟೊಂದು ಮರವೇ, ಈಗ ತಾನೇ ಕಳಿಸಿದ್ದೀರಲ್ಲ, ಸರಿ, ಏನು ಮಾಡೋಕ್ಕಾಗತ್ತೆ, ನೀವೇ ಕಳಿಸಿರೋದು, ನೀವೇ ಅವಮಾನಕ್ಕೆ ಕಾರಣ, ಈಗ ನೀವೇ ಪ್ರಶ್ನೆ ಮಾಡ್ತಿದ್ದೀರಾ ಅಂದ್ಬಿಟ್ಟು, ಆಯಿತು ನಿಮ್ಮ ತಪ್ಪಲ್ಲ ಅದು, ತಪ್ಪಿರೋದು ನಿಮಗೆ ಈ ರಾಜ ಪದವಿ ಇದೆಯಲ್ಲ ಅದ್ರ ತಪ್ಪು, ರಾಜ ಮನೆತನದ ದರ್ಪವೇ ಕಾರಣ, ಮಹಾಸಗಾಢಿಕೆ ಅಂತ ಹೇಳ್ತಾಳೆ. ಈ ದರ್ಪ ಕಾರಣ, ದರ್ಪದವರು ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ಕೋತೀರ. ಅಲ್ಲಿ ಹೋಗು, ತುಪ್ಪ ತೊಗೊಂಬ, ಮದ್ಯ ತೊಗೊಂಬ, ಇನ್ನೊಂದು ತೊಗೊಂಬ ಅಂತ ಹೇಳೂ ಕಳಿಸ್ತೀರ. ಅವಮಾನ ಆದಮೇಲೆ ಯಾಕಮ್ಮ ಏನಾಯಿತು ಅಂತೂ ಗೊತ್ತಿಲ್ಲದೆ ಆಡ್ತೀರಾ. ಈಗ ಅಪಹಾಸ್ಯ ಮಾಡ್ತಾ ಇದ್ದೀರಾ ನನ್ನನ್ನು, ಅವಳು ಅಪಹಾಸ್ಯವಾಗಿ ತೊಗೊಂಡ್ಲು, ಅದನ್ನು ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ದೀರಾ ಅಂತ ತನ್ನ ಒಡತಿಗೆ ಹೇಳಿದ್ಲು. ದ್ರೌಪದಿಗೆ ಪಾಪ ಎಲ್ಲ ಕಡೆಯಿಂದಲೂ ಅವಮಾನ, ಸಂಕಟ. ಆ ಕಡೆ ಕೀಚಕನಿಂದ ಅವಮಾನ, ನಂತರ ಭೀಮ ಏನೋ ಮಾಡ್ತೀನಿ ಹೊರಟ, ಸುಮ್ಮನಾಗಬೇಕಾಯ್ತು. ಧರ್ಮರಾಜ ಅವಳಿಗೆ ಉಪದೇಶ ಮಾಡ್ತಾನೆ, ಈಗಲ್ಲಮ್ಮ ಅಂದ್ಕೊಂಡು ನೋಡು, ಆಮೇಲೆ ಅಂದ್ಕೊಂಡು ಏನೋ ಸೂಚ್ಯವಾಗಿ ಸುಮ್ಮನಾಗ್ಬಿಡು, ದಿಟ್ಟೆ ಥರ ಆಡಬೇಡ ಅಂದ್ಕೊಂಡು ಅದನ್ನು ಹೇಳ್ದ. ನಕುಲು ಸಹದೇವರು ತಣ್ಣಗೆ ಕೂತರು, ಅರ್ಜುನ ಸುಮ್ಮನಿರ್ತಾನೆ. ವಿರಾಟ ನೋಡಿದ್ರೆ ಉತ್ತರವೇ ಕೊಡೋಲ್ಲ, ಅವನು ಮೌನವಾಗಿದ್ದಾನೆ. ಈಗ ನೋಡಿದ್ರೆ ಇವಳು ಹೀಗೆ ಚುಚ್ಚುತ್ತಾಳೆ. ಹೀಗೆ ದ್ರೌಪದಿಗೆ ಎಲ್ಲ ರೀತಿಯಲ್ಲೂ ಅವಮಾನ, ಸಂಕಟ ಆಗ್ತಾಯಿದೆ. ಈ ನೋವಿನಲ್ಲಿ ಅವಳು ಆಮೇಲೆ ಭೀಮನ ಹತ್ರ ಮುಂದೆ ಹೋಗ್ತಾಳೆ.